ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕಾವೇರಿ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ನಾನು ತೋರಿಸ್ತಾರಂಥ ರೆಸಿಪಿ ರೀ. ಇವತ್ತು ಅಂಗಾರಕ ಸಂಕಷ್ಟಿ ಐತಲ್ರಿ, ಹಾಗಾಗಿ ಗಣೇಶನಿಗೆ ಪ್ರಿಯವಾದ ಮೋದಕ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ. ಈಗ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಈಗ ನೋಡ್ರಿ, ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ನಷ್ಟ ಗೋಧಿ ಹಿಟ್ಟು ಹಾಕೊಳಕತ್ತೀನಿ ರೀ, ಮತ್ತು ಒಂದು ಅರ್ಧ ಕಪ್ ಮೈದಾ ಹಿಟ್ಟು ಹಾಕೊಳಕತ್ತೀನಿ ರೀ. ಇದು ಮೈದಾ ಹಿಟ್ಟನ್ನು ಹಾಕೋಬೋದ್ರಿ ಅಷ್ಟೇ ರೀ, ಆದ್ರೆ ಅಷ್ಟು ಸರಿಯಾಗಿ ಬರೋಂಗಿಲ್ಲ ರೀ. ಹಾಗಾಗಿ ನಾ ಎರಡೂ ಅರ್ಧ ಹಾಕ್ಕೊಳಕತ್ತೀನಿ ರೀ. ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ ರೀ. ಮತ್ತಿಲ್ಲಿ ಕಾಯಿಸಿರುವಂಥ ತುಪ್ಪ ಹಾಕ್ಕೊಳತ್ತೀನಿ ರೀ. ಈ ತುಪ್ಪ ಈ ಥರ ಕಾಯಿಸಿ ಹಾಕೋದ್ರಿಂದ ಮೋದಕ ಚೆನ್ನಾಗಿ ಗರಿ ಗರಿಯಾಗಿ ಬರ್ತಾವ್ರಿ. ಹಾಗಾಗಿ ತುಪ್ಪ ಹಾಕ್ಕೊಳಕತ್ತೀನಿ ರೀ. ಈಗ ಇದನ್ನು ಒಂದು ಸರಿ ನೀರು ಹಾಕೋಲ್ದ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಚೆನ್ನಾಗಿ ತುಪ್ಪ ಎಲ್ಲ ಹಿಟ್ಟಿನ ಜೊತೆ ಹೊಂದ್ಕೋವರೆಗೂ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ಥರ ಉಂಡೆ ಕಟ್ಟಿದ್ರೆ ಈ ಥರ ಉಂಡಿಗೆ ಥರ ಆಗ್ಬೇಕ್ರಿ. ನೋಡ್ರಿ, ಈ ಥರ ಮಿಕ್ಸ್ ಮಾಡ್ಕೊಂಡು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು ನೋಡ್ರಿ. ಇದನ್ನು ನಾವು ಚಪಾತಿ ಹಿಟ್ಟು ಯಾವ ಥರ ನಾದ್ಕೋತೀರಲ್ಲ ಅದೇ ಥರ ನಾದ್ಕೋಬೇಕ್ರಿ. ಭಾಳ ತಿಳುವಾಗಿ ನಾದ್ಕೋಬೇಡ್ರಿ, ಮೋದಕ ಹರಿತಾವ್ರಿ. ಹಾಗಾಗಿ ನಾವು ಚಪಾತಿಗೆ ನಾದ್ಕೋತೀವಲ್ಲ ಅದೇ ಥರ ನಾದ್ಕೋಬೇಕ್ರಿ. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿ ಒಳಗೆ ಮಾಡಿ ತೋರ್ಸತ್ತೀನಿ ರೀ. ನಿಮಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಮಾಡ್ಕೊಳ್ರಿ. ಚೆನ್ನಾಗಿ ನಾದ್ಕೋಬೇಕ್ರಿ. ನಾವು ಎಷ್ಟು ಚಲೋ ತಂಗಿ ನಾದ್ಕೋತಿರ್ಲ ಅಷ್ಟು ಚಲೋ ಮೋದಕ ಬರ್ತಾವ್ರಿ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಈ ಥರ ನೋಡ್ರಿ ನಾದ್ಕೋಬೇಕು ನೋಡ್ರಿ. ನಾದಿದ್ದೀನಿ ರೀ. ಒಂದು 5 ನಿಮಿಷ ಎತ್ತಿಡ್ತೀನಿ ರೀ. ಆ ಕಡೆ ಹೂರ್ಣ ಮಾಡ್ಕೊಳ್ರಿ. ಈಗ ನಾನಿಲ್ಲಿ ಹಸಿ ಕೊಬ್ಬರಿನ ಈ ಥರ ತುರಿದಿಟ್ಕೊಂಡಿನಿ ರೀ. ಅದನ್ನ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿನಿ ರೀ. ಅದಕ್ಕೆ ಹಾಕ್ಕೊಂಡು ಹುರ್ಕೋತೀನಿ ನೋಡ್ರಿ. ಈಗ ಇದಕ್ಕೆ 1 ಕಪ್ನಷ್ಟ ಬೆಲ್ಲ ತೊಗೊಂಡಿನಿ ರೀ ನಾನು. ಅದನ್ನೂ ಹಾಕ್ಕೊಂಡು ಎರಡೂ ಮಿಕ್ಸ್ ಮಾಡೋಣ್ರಿ. ನೀವಿಲ್ಲಿ ಬೆಲ್ಲದ ಬದಲಾಗಿ ಸಕ್ಕರೆನೂ ಹಾಕ್ಕೋಬೋದ್ರಿ. ಇದನ್ನು ಒಂದು ಸ್ವಲ್ಪ ಲೋ ಫ್ಲೇಮ್ ಒಳಗಿಟ್ಟು ಮಾಡ್ಕೋಬೇಕ್ರಿ ಹೂರ್ಣ. ಯಾಕಂದ್ರೆ ಇಲ್ಲಾಂದ್ರೆ ಬೇಗನೆ ಹೊತ್ತೈತ್ರಿ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ನಾಗೆ ಇಟ್ಕೊಂಡು ಮಾಡ್ಕೋಬೇಕ್ರಿ. ನೋಡ್ರಿ, ಇದನ್ನು ಬೆಲ್ಲ ಸರಿಯಾಗಿ ಕೊಬ್ಬರಿ ಮತ್ತು ಬೆಲ್ಲ ಎರಡೂ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಈಗ 1-2 ನಿಮಿಷ ಬಿಟ್ಟ ಮೇಲೆ ಈ ಥರ ಬೆಲ್ಲ ಮತ್ತು ಕೊಬ್ಬರಿ ಎರಡೂ ಕುಡ್ಕೊಳಕತ್ತೈತಿ ನೋಡ್ರಿ. ಈಗ ಇದು ಬೆಲ್ಲ ಕರಗೋವರೆಗೂ ಮಿಕ್ಸ್ ಮಾಡಿ ನೋಡ್ರಿ. ನೀರಿನ ಅಂಶ ಹೋಗೋವರೆಗೂ ಈ ಥರನ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. ನೀರದು ಏನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಬೆಲ್ಲನ ನೀರಿನ ಅಂಶ ಬಿಟ್ಕೋತೈತ್ರಿ. ಹಾಗಾಗಿ ನೀರು ಹಾಕ್ಕೋಬೇಡ್ರಿ. ಈಗ ಹೂರ್ಣನೂ ರೆಡಿ ಆಗೈತ್ರಿ. ಇಲ್ಲಿ ನಾವು ಆವಾಗಲೇ ಹಿಟ್ಟು ನಾದಿ ಇಟ್ಕೊಂಡಿದ್ದಿರ್ಲೆ ಮತ್ತು ಇನ್ನೊಂದು ಸ್ವಲ್ಪ ಇದನ್ನು ನಾದ್ಕೋತೀನಿ ನೋಡ್ರಿ. ಇದೇ ಥರ ಚಲೋ ತಂಗೆ ನಾದ್ಕೋಬೇಕು ನೋಡ್ರಿ. ನಾನೀಗ ಉಳ್ಳಿ ಮಾಡ್ಕೋತೀನಿ ರೀ. ಇದನ್ನು ಪೂರಿಗೆ ಮಾಡ್ಕೋತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಸಣ್ಣದಾಗಿ ಉಳ್ಳಿ ಮಾಡ್ಕೋಬೇಕು ನೋಡ್ರಿ. ಇಷ್ಟ ಈ ಸೈಜ್ನೊಳಗೆ ನಾವು ಉಳ್ಳಿ ಮಾಡಿಟ್ಕೋತೀನಿ ರೀ. ಅಷ್ಟೇ ಒಂದು 5-6 ಅಷ್ಟೇ ಮಾಡ್ತೀನಿ ನೋಡ್ರಿ ನಾನೀಗ. ಈಗ ಇವನ್ನ 2 ಸಣ್ಣ ಉಳ್ಳಿ ಮಾಡ್ಕೊಂಡೀನಿ ರೀ. ಈಗ ಒಂದು ದೊಡ್ಡದ ಉಳ್ಳಿ ಮಾಡ್ಕೋತೀನಿ ನೋಡ್ರಿ. ಹಿಂಗೆ ಉಳ್ಳಿ ಮಾಡಿಟ್ಕೊಂಡೀನಿ ರೀ. ಇದನ್ನು ಒಂದು ಕಾಟನ್ ಬಟ್ಟೆನ ಈ ಥರ ಮುಚ್ಚಿ ಇಡಬೇಕ್ರಿ. ಇಲ್ಲಾಂದ್ರೆ ಮೇಲ್ಗಡೆ ಎಲ್ಲ ಬಿರ್ಸಾಕ್ತೈತ್ರಿ ಹಿಟ್ಟು. ಹಾಗಾಗಿ ಈಗ ಒಂದು ಸ್ವಲ್ಪ ಕಲ್ಲಿಗೆ ನಾನು ಹಿಟ್ಟು ಹಚ್ಕೋತೀನಿ ರೀ. ಈ ಥರ ಸ್ವಲ್ಪ ಕೆಳಗಡೆ ಹಿಟ್ಟು ಹಚ್ಕೊಂಡು ನಾನೇನು ಸಣ್ಣ ಉಳ್ಳಿ ಮಾಡಿ ಇಟ್ಕೊಂಡಿರ್ಲಿಲ್ಲ ಅದನ್ನು ಲಟ್ಸ್ಕೋತೀನಿ ನೋಡ್ರಿ. ಈ ಥರ ರೌಂಡಾಗಿ ಲಟ್ಸ್ಕೋತೀನಿ ರೀ. ಭಾಳ ತಿಳುವಳಿ ಲಟ್ಸ್ಕೋಬೇಡ್ರಿ, ಒಂದು ಸ್ವಲ್ಪ ಮೀಡಿಯಮ್ ಒಳಗಿರ್ಬೇಕ್ರಿ. ನಾವು ಹೂರ್ಣ ಹಾಕ್ತೀವಲ್ಲ ಅದು ಮತ್ತು ಇಲ್ಲಾಂದ್ರೆ ಹೊರಗಡೆ ಬರತ್ತೆ ರೀ. ಹಾಗಾಗಿ ಸ್ವಲ್ಪ ಮೀಡಿಯಮ್ದಾಗ ಲಟ್ಸ್ಕೋಬೇಕು ನೋಡ್ರಿ. ನಾನು ಇಷ್ಟ ಲಟ್ಸ್ಕೊಂಡಿನಿ ರೀ. ಇದೇ ಥರ ಅಷ್ಟು ಲಟ್ಸ್ಕೋತೀನಿ ನೋಡ್ರಿ. ಇನ್ನೊಂದು 3 ಉಳ್ಳಿ ಸಣ್ಣ ಮಾಡಿ ಇಟ್ಕೊಂಡಿನಿ ರೀ. ಒಂದು 3 ಇದೇ ಥರ ಲಟ್ಸಿಟ್ಕೋತೀನಿ ರೀ. ಈಗ ಒಂದು ದೊಡ್ಡದು ಉಳ್ಳಿ ಮಾಡಿದ್ದೀನಲ್ಲ ಅದನ್ನು ಈ ಥರ ಚಪಾತಿ ಸೈಜ್ನೊಳಗೆ ಲಟ್ಸ್ಕೋತೀನಿ ರೀ. ನೋಡ್ರಿ, ಈ ಥರ ಲಟ್ಸ್ಕೊಳತ್ತೀನಿ ರೀ. ನೋಡ್ರಿ, ಇಷ್ಟು ದೊಡ್ಡದಾಗಿ ಆಗೈತ್ರಿ.
ಈಗ ಇದನ್ನ ಏನು ಮಾಡ್ತೀನಿ ಅಂದ್ರೆ ರೀ ನಾ ಇದ್ರೊಳಗೆ ಒಂದು 4 ಎಲೆ ಮಾಡ್ಕೋತೀನಿ ರೀ. ಈ ಥರ ಒಂದು ಕಪ್ ತೊಗೊಂಡೆ ನೋಡಿರಿ, ಒಂದು ಸೈಜ್ ಒಳಗೆ ಬರ್ಬೇಕಂದ್ರೆ ಈ ಥರ ಮಾಡ್ಕೋಬೋದು ರೀ. ನೋಡಿ ನನಗೆ ಒಂದು ಉಳ್ಳಿ ಒಳಗೆ, ದೊಡ್ಡ ಉಳ್ಳಿ ಒಳಗೆ 4 ಎಲೆ ಬಂದವು ನೋಡಿರಿ. ನೋಡಿ ಈ ಥರ ಎಲ್ಲ ಎಲೆ ಮಾಡಿಟ್ಕೊಂಡೀನಿ ರೀ. ಈಗ ನಾನು ಆವಾಗಲೇ ಹೂರ್ಣ ಮಾಡಿಟ್ಕೊಂಡಿನ್ಲೆ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳತ್ತೀನಿ ರೀ. ಆವಾಗಲೇ ನಾನು ಮರ್ತಿದ್ದೆ ರೀ, ಹಾಗಾಗಿ ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ. ನೀವು ಗ್ಯಾಸ್ ಮೇಲೆ ಇಟ್ಟಿರ್ತಿರಲ್ಲ ಆವಾಗನ ಹಾಕ್ಕೊಳ್ರಿ, ಅಂದ್ರೆ ಚಲೋ ತಂಗಿ ಎಲ್ಲ ಕೂಡ್ತೈತ್ರಿ ಅದು ಹೂರ್ಣ ಜೊತೆ. ಈಗ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡೀನಿ ರೀ ಹೂರ್ಣ. ಈಗ ಈ ಎಲೆ ತೊಗೊಂಡು ನೋಡಿರಿ, ಇದ್ರೊಳಗೆ 1 ಸ್ಪೂನ್ನಷ್ಟು ನಾನು ಸ್ಟಫಿಂಗ್ ಹಾಕ್ಕೊಳತ್ತೀನಿ ನೋಡಿರಿ. ನೋಡಿರಿ ಈ ಥರ ಕೈಯಾಗ ತೊಗೊಂಡು ನಾನೀಗ 2 ಥರ ಮೋದಕ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ರೀ. ಈಗ ನೋಡಿರಿ, ಈಗ ಒಂದೇ ಟೈಪ್ ರೀ ಈ ಥರ ಮಡ್ಚ್ಕೊಳಕತ್ತೀನಿ ನೋಡಿರಿ. ಮೂಲಿ ಎಲ್ಲ ಮಡ್ಚ್ಕೊತೀನಿ ರೀ ಇದೇ ಥರ. ನನ್ನ ಚಾನಲ್ನ ಹೊಸದಾಗಿ ಯಾರು ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ಬೇಕಂದ್ರೆ ಮೋದಕ ಮಾಡುವ ಇದು ಸಿಗ್ತಾವ್ರಿ ಅಂತ ಅದರೊಳಗೂ ಹಾಕಿ ಮಾಡ್ಕೋಬೋದು ರೀ. ನಾನಿಲ್ಲಿ ಈ ಥರ ಕೈಲೇ ಮಾಡ್ಕೊಂಡು ನೋಡಿರಿ ಎಲ್ಲ ಮೂಲಿ ಈ ಥರ ಕೈಯಾಗ ಕುಡ್ಸ್ಕೊಳಕತ್ತೀನಿ ನೋಡಿರಿ. ಈ ಥರ ರೌಂಡ್ ಮಾಡಿ ಕುಡ್ಸ್ಕೋಬೇಕು ರೀ. ಈ ಶೇಪ್ ಕೊಡ್ಬೇಕು ನೋಡಿರಿ. ಈಗ ಮೇಲ್ಗಡೆ ಸ್ವಲ್ಪ ಹಿಟ್ಟು ತೆಗಿಯಾಕತ್ತೀನಿ ರೀ. ಅದನ್ನು ನೋಡಿರಿ ಈ ಶೇಪ್ ಒಳಗೆ ಇರ್ಬೇಕು ರೀ ನಮ್ಮ ಮೋದಕ. ನಾನಿಲ್ಲಿ ಕರೆದು ಮಾಡಾಕತ್ತೀನಿ ರೀ. ನೋಡಿ ಇದೇ ಥರ ಎಲ್ಲದಕ್ಕೂ ಸ್ಟಫಿಂಗ್ ಮಾಡಿ ಇಟ್ಕೋತೀನಿ ರೀ. ಈಗ ಇನ್ನೊಂದು ಥರ ತೋರಿಸ್ತೀನಿ ನೋಡಿರಿ. ಆವಾಗಲೇ ಒಂದು ಟೈಪ್ ತೋರಿಸಿದೆ ರೀ. ಈಗ ಈ ಥರನೂ ಮಾಡ್ಬೋದು ನೋಡಿರಿ. ಇದೇ ಥರ ಮಾಡಿ ಮೇಲ್ಗಡೆ ಏನು ಎಕ್ಸ್ಟ್ರಾ ಬರುತ್ತೆ ಇಲ್ರಿ ಕನಕ ಅದನ್ನ ತೆಗೆದಿಟ್ಕೋಬೇಕು ರೀ. ನೋಡಿರಿ ಈ ಥರ ಇದೊಂದು ಟೈಪ್ ಮಾಡಿ ತೋರಿಸಿನಿ ನೋಡಿರಿ ನಿಮ್ಗೆ. ಇದೇ ಥರ ಅಷ್ಟೂ ಮಾಡಿಟ್ಕೋತೀನಿ ರೀ ನೋಡ್ರಿಂದ ನಾನು ಇಲ್ಲಿ ಒಂದು 10 ಮೋದಕ ಮಾಡಿಟ್ಕೊಂಡೀನಿ ರೀ. ನಾನೀಗ ಆ ಕಡೆ ಎಣ್ಣೆನೂ ಕಾಯಾಕಿಟ್ಟಿದ್ದೆ ರೀ. ಈಗ ಮಾಡೋತ್ತಿಗೆ ಎಣ್ಣೆನೂ ಕಾದೈತ್ರಿ. ಈಗ ಇದಕ್ಕೆ ಸಣ್ಣ ಉರಿ ಒಳಗೆ ಇಟ್ಕೊಂಡು ಇವನ್ನ ಡೀಪ್ ಫ್ರೈಯಿಂಗ್ ಮಾಡ್ಕೋಬೇಕ್ರಿ. ಜಾಸ್ತಿ ಉರಿ ಒಳಗೆ ಮಾಡಬೇಡ್ರಿ, ಯಾಕಂದ್ರೆ ಬೇಗನೆ ಹೊತ್ತು ಹೋಗ್ತೈತ್ರಿ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಕೋರಿ. ಈ ಥರ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೈ ಆಡ್ಸಕ್ಕೆ ಹೋಗ್ಬೇಡ್ರಿ ಇದನ್ನು. ಅಂದರೆ ಯಾಕಂದರೆ ಚೆನ್ನಾಗಿ ಎಲ್ಲ ಕಡೆ ಎಣ್ಣೆ ಇದು ಆಗಲ್ರಿ, ಫ್ರೈ ಆಗಲ್ರಿ. ಆಮೇಲೆ ಈ ಥರ ಒಂದು ಸಾನಿಗಿಲ್ಲಿ ಹೊಳಸ್ರಿ. ಇಲ್ಲಾಂದ್ರೆ ಅವಾಗ ಹಾಕಿದ ಕೂಡಲೇ ಇದನ್ನು ಮಾಡಿದರೆ ನಾವು ಹೊಳ್ಸಕ್ಕೆ ಹೋದ್ರೆ ಅವ ಹೊಡಿತಾವ್ರಿ, ಎಣ್ಣೆಯಾಗೆಲ್ಲ ಬಿಟ್ಕೋತೈತ್ರಿ ಅದ್ರದ್ದು ಹೂರ್ಣ ಎಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಡ್ರಿ. ಮತ್ತು ನನ್ನ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ಈಗ ನೋಡಿರಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರೆದಿಟ್ಕೊಂಡೀನಿ ರೀ. ನಾನು ತೆಗೆದಿಟ್ಕೊತೀನಿ ರೀ ಒಂದು ಪ್ಲೇಟಿಗೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದವ ಅಂತೇಳಿ ಮೋದಕ. ನೀವು ಇದೇ ಥರ ಇವತ್ತು ಸಂಕಷ್ಟಿ ಐತ್ರಿ, ಮಾಡಿ ನೋಡಿರಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.